ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕಡಿಮೆ ಬೆಲೆಗೆ ಸಿಗೋವಂಥ ಯಾವ ನರ್ಸರಿಲಿ ಕಡಿಮೆ ಬೆಲೆಗೆ ಗಿಡಗಳು ಸಿಗುತ್ತೋ ಹೂವಿನ ಗಿಡಗಳು ಅದನ್ನು ತೋರಿಸ್ತಾ ಇದ್ದೀನಿ. ಅಡ್ರೆಸ್ ಕೂಡ ಹೇಳ್ತೀನಿ ನಿಮಗೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಗಿಡಗಳನ್ನ ನೆಡೋಕ್ಕೆ ಇಷ್ಟಪಡ್ತೀರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ಎಲ್ಲ ಥರ ಗಿಡಗಳು ಸಿಗುತ್ತೆ. ಇಂಡೋರ್ ಪ್ಲಾಂಟ್ಸು, ಔಟ್ಡೋರ್ ಪ್ಲಾಂಟ್ಸು ಎಲ್ಲ ಸಿಗುತ್ತೆ. ಎಲ್ಲ ಹೂವಿನ ಗಿಡ, ತರಕಾರಿ, ಹಣ್ಣಿನ ಗಿಡ ಎಲ್ಲ ಸಿಗುತ್ತೆ. ನಾನು ಇಲ್ಲಿಂದಲೇ ತೊಗೊಂಡೋಗಿ ತುಂಬ ಗಿಡಗಳನ್ನ ಹಾಕಿದ್ದೀನಿ. ಒಂದು ಗಿಡಗಳು ಕೂಡ ವೇಸ್ಟ್ ಆಗಿಲ್ಲ. ಆದ್ದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ದಾಸವಾಳದಲ್ಲಿ ತುಂಬ ಕಲರ್ಸ್ ಇದೆ. ನಾನು ಸ್ವಲ್ಪನೇ ಇಲ್ಲಿ ವಿಡಿಯೋ ಮಾಡಿರೋದು. ಸೇವಂತಿಗೆನಲ್ಲೂ ಅಷ್ಟೇ ತುಂಬ ಕಲರ್ಸ್ ಇದೆ. ನಾನು ಸೇವಂತಿಗೆಯಲ್ಲಿ 2 ಕಲರು, ದಾಸವಾಳದಲ್ಲಿ 3 ಕಲರು, ಒಂದು ನಿಂಬೆಹಣ್ಣಿನ ಗಿಡ, ಮರಗ, ಹಾಗೆ ಕರಿಬೇವಿನ ಸಸಿ ಒಂದು 8 ಗಿಡಗಳನ್ನ ತೊಗೊಂಡೋಗಿದ್ದೀನಿ. ಇದಕ್ಕೂ ಮೊದಲು ಕೂಡ ನಾನು ತುಂಬ ಗಿಡಗಳನ್ನ ಇಲ್ಲಿಂದ ತೊಗೊಂಡೋಗಿದ್ದೀನಿ. ದಾಸವಾಳ, ಮಲ್ಲಿಗೆ, ಕಾಕಡ ಎಲ್ಲ ತೊಗೊಂಡೋಗಿದ್ದೀನಿ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ. ನಾನು ಅದನ್ನೆಲ್ಲ ತೋಟದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಲ್ಲಿಂದ ತಂದು ಹಾಕಿರೋ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು. ಇವಾಗ ನಾನು ಯೆಲ್ಲೋ ಕಲರು ದಾಸವಾಳ ಮತ್ತು ಪಿಂಕ್ ಕಲರ್ ದಾಸವಾಳ, ವೈಟ್ ಕಲರ್ ದಾಸವಾಳ 3 ಕಲರ್ ತೊಗೊಂಡೋಗಿದ್ದೆ. ಅದರಲ್ಲಿ ಪಿಂಕ್ ಕಲರ್ ದಾಸವಾಳನ ನಾನು ಮನೆಯಲ್ಲೇ ಹಾಕ್ತಾಯಿದ್ದೀನಿ. ಪಿಂಕ್ ಕಲರ್ ದಾಸವಾಳ ಮತ್ತು ಯೆಲ್ಲೋ ಕಲರ್ ಕೂಡ ಮನೆ ಹತ್ರ ಇರೋ ಪಾಟಲ್ಲಿ ಹಾಕಿದ್ದೀನಿ. ವೈಟ್ ಕಲರ್ ಮಾತ್ರ ನಾನು ತೋಟದಲ್ಲಿ ಹಾಕಿದ್ದೀನಿ. ಅದನ್ನು ಒಂದಿನ ತೋರಿಸ್ತೀನಿ ನಿಮಗೆ. ಒಂದು ಗಿಡ ಕೂಡ ಈ ನರ್ಸರಿಯಿಂದ ವೇಸ್ಟ್ ಆಗೋಲ್ಲ. ಈ ನರ್ಸರಿ ಅಡ್ರೆಸ್ ಬಂದು ರಾಮೋಹಳ್ಳಿನಲ್ಲಿ ಬರುತ್ತೆ. ಅದು ಸ್ಟಾರ್ಟಿಂಗ್ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ರಾಮೋಹಳ್ಳಿ ಎಂಟ್ರ್ ಆಗಿದ ತಕ್ಷಣ ಆ ಪೆಟ್ರೋಲ್ ಬಂಕ್ ಅಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಅದರ ಆಪೋಸಿಟ್ ಇದೆ ಪವಿತ್ರ ಅಂತ ನರ್ಸರಿ ಹೆಸರು. ಪಕ್ಕದಲ್ಲೇ 2 ಇದೆ ನರ್ಸರಿ. 2 ಅವ್ರದ್ದೇ. ನೀವು ಯಾವ ನರ್ಸರಿಯಲ್ಲಿ ಬೇಕಾದರೂ ತೊಗೋಬೋದು. ನೀವು ಜಾಸ್ತಿ ತೊಗೊಂಡ್ರೆ ಮನೆಗೆ ಅಂತ ಹೇಳಿದ್ರೆ ಕಮ್ಮಿ ಮಾಡ್ತಾರೆ. ನನಗೆ ಒಂದು ಗಿಡಕ್ಕೆ 60 ರುಪೀಸ್ ಹೇಳಿದ್ರು. ನಾನು 40 ರುಪೀಸ್ ಮಾಡಿಸ್ದೆ. ದಾಸವಾಳ ಎಲ್ಲ 40 ರುಪೀಸ್ಗೆ ಕೊಟ್ಟರು. ನಮಗೆ ಸೇವಂತಿಗೆನಲ್ಲೂ ಅಷ್ಟೇ ನಾನು 2 ಕಲರ್ ತೊಗೊಂಡೆ. ಒಂದೊಂದು ಪಾಟ್ನಲ್ಲಿ 4 ಸಣ್ಣ ಸಣ್ಣ ಗಿಡಗಳಿತ್ತು. 2 ಕಲರಲ್ಲೂ. ಅದರಲ್ಲಿ 3 ಕಲರ್ನ ನಾನು ತೋಟದಲ್ಲಿ ಹಾಕಿದ್ದೀನಿ. 1 ಕಲರ್ನ 2 ಕಲರಲ್ಲಿ ಸೇವಂತಿಗೆನಲ್ಲಿ ಒಂದೊಂದು ಕಲರ್ ಮನೆ ಹತ್ರ ಹಾಕಿದ್ದೀನಿ. ನೋಡಿ, ವೈಟ್ ಕಲರ್ ನಾನು ಮನೆ ಹತ್ರ ಹಾಕಿದ್ದೀನಿ ಒಂದು ಸಸಿನ, ಇನ್ನು 3 ತೋಟದಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ನರ್ಸರಿಯಿಂದ ತಂದಾಗ ಗಿಡಗಳಿಗೆ ಜಾಸ್ತಿ ಗೊಬ್ಬರ ಹಾಕಿ ನೆಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆಲ್ರೆಡಿ ಅವರೇ ಹಾಕಿರ್ತಾರೆ. ಆದ್ದರಿಂದ ನಾವು ಒಂದು 10 to 15 ಡೇಸ್ ಬಿಟ್ಟು ನಾವು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು. ಇಲ್ಲಿಂದ ನಾನು ತುಂಬ ಗಿಡಗಳು ತಂದಿದ್ದೀನಿ ಫ್ರೆಂಡ್ಸ್. ಒಂದು ಗಿಡ ಕೂಡ ವೇಸ್ಟ್ ಆಗಿಲ್ಲ. ಅದರಿಂದ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಯೆಲ್ಲೋ ಕಲರ್ ಒಂದು ಮನೆ ಹತ್ರ ಹಾಕ್ತೆ. ಮರ್ಗನೂ ಅಷ್ಟೇ ಮನೆ ಹತ್ರ ಹಾಕ್ತೆ ನಾನು. ಯಾಕಂದರೆ ತುಂಬ ದೊಡ್ಡದೆಲ್ಲ ಆಗಿಬಿಡುತ್ತೆ ತೋಟದಲ್ಲಿ ತುಂಬ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಬದನೆಕಾಯಿ ಗಿಡನೂ ಅಷ್ಟೇ ನಾನು ಅಲ್ಲಿಂದನೇ ತೊಗೊಬಂದಿದ್ದು. ತುಂಬ ಬದನೆಕಾಯಿ ಬಿಟ್ಟಿತ್ತು, ತುಂಬ ಚೆನ್ನಾಗಿದೆ. ಇದರಿಂದ ನಾನು ಇನ್ನೂ 2 ಬದನೆಕಾಯಿ ಗಿಡನ ನಾನು ಕಟಿಂಗ್ಸಿಂದ ಮಾಡಿ ಅಲ್ಲಿ ಹಾಕಿದ್ದೀನಿ ತೋಟದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.